ಹಲೋ ವಿದ್ಯಾರ್ಥಿಗಳೇ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA JEE ಮೇನ್ಸ್ 2026 ಸೆಷನ್ 1 ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದೆ. ಜನವರಿ 21, 22, 23 ಆ್ಯಂಡ್ 24 ಯಾರಿಗೆ ಎಕ್ಸಾಮ್ಸ್ ಇದೆಯೋ ಅಂತಹ ವಿದ್ಯಾರ್ಥಿಗಳ ಅಡ್ಮಿಷನ್ ಕಾರ್ಡನ್ನು ಈಗ NTA ರಿಲೀಸ್ ಮಾಡಿದೆ. ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು. jemain.nta.nic.in ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಯು ಕ್ಯಾನ್ ಡೌನ್ಲೋಡ್ ಯುವರ್ ಅಡ್ಮಿಟ್ ಕಾರ್ಡ್. ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವು ಪ್ರೊಸೀಜರ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ QR ಕೋಡ್ ಆ್ಯಂಡ್ ದಿ ಬಾರ್ ಕೋಡನ್ನು ನೀವು ಎನ್ಶೂರ್ ಮಾಡಬೇಕಾಗುತ್ತೆ. ಅಡ್ಮಿಟ್ ಕಾರ್ಡ್ಗೆ ಯಾವ ಫೋಟೋನ ಪೇಸ್ಟ್ ಮಾಡಿದ್ರೋ ಆ ಫೋಟೋನ ನೀವು ಎಕ್ಸಾಮಿನೇಷನ್ ಹಾಲ್ಗೆ ತರಬೇಕಾಗುತ್ತೆ ಆ್ಯಸ್ ಎ ID ಪ್ರೂಫ್. ಸೊ ಅಡ್ಮಿಟ್ ಕಾರ್ಡು ಬೇಕೇ ಬೇಕು, ಹಾಗೆ ಒಂದು ಎಕ್ಸ್ಟ್ರಾ ಫೋಟೋ ಬೇಕು. ನೀವು ಯಾವ ಫೋಟೋನ ಅಡ್ಮಿಟ್ ಕಾರ್ಡ್ಗೆ ಪೇಸ್ಟ್ ಮಾಡಿ ಅಪ್ಲೋಡ್ ಮಾಡಿದ್ರಲ್ಲ ಆ ಫೋಟೋನ ನೀವು ತೊಗೊಂಡೋಗ್ಬೇಕಾಗುತ್ತೆ JEE ಎಕ್ಸಾಮ್ಸ್ಗೆ. ಹಾಗೆ ನೆಕ್ಸ್ಟು ಅಡ್ಮಿಟ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತೀನಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಇದೆ. ಜನವರಿ 28 ಮತ್ತು 29 ಎಕ್ಸಾಮ್ಸ್ ನಡೀತಾ ಇದೆಯಲ್ಲ, ಅಂತಹ ವಿದ್ಯಾರ್ಥಿಗಳ ಅಡ್ಮಿಟ್ ಕಾರ್ಡನ್ನು ಇನ್ನೂ ರಿಲೀಸ್ ಮಾಡಿಲ್ಲ. ಈಗ ರಿಲೀಸ್ ಮಾಡಿರೋದು ಜನವರಿ 21, 22, 23, 24 ಎಕ್ಸಾಮ್ಸ್ ನಡೀತಾ ಇದೆಯಲ್ಲ ಆ ಅಡ್ಮಿಟ್ ಕಾರ್ಡ್ ಮಾತ್ರ ರಿಲೀಸ್ ಮಾಡಿದ್ದಾರೆ. ಎಕ್ಸಾಮ್ಸ್ ಅಡ್ಮಿಟ್ ಕಾರ್ಡ್ನ ಈಗ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ರಿಲೀಸ್ ಮಾಡಿಲ್ಲ. ಅಡ್ಮಿಟ್ ಕಾರ್ಡನ್ನು ಮುಂದೆ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದಾಗ ಇಂಟಿಮೇಟ್ ಮಾಡ್ತೀವಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.